ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೊಸ ವರ್ಷ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ಸ್ಪೆಷಲ್ಲು ಮೀನು ಸಾರು ಮೈಸೂರು ಕಡೆ ಮಾಡೋವಂಥದ್ದು. ಸೊ ಇದಕ್ಕೆ ಬೇಕಾಗಿರೋ ಥಿಂಗ್ಸ್: ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಏಲಕ್ಕಿ, ಗಸಗಸೆ, ಖಾರ ಪುಡಿ ಮತ್ತು ಹುಣಸೆಹಣ್ಣು. ಸೊ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಳೋಣ. ನಾನು ಕಾಯಿನ ಫಸ್ಟು ಪುಡಿ ಮಾಡಿಕೊಂಡು ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿ, ಅಂದರೆ ಖಾರ ಪುಡಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೋತಾ ಇದ್ದೀನಿ, ಇನ್ಕ್ಲೂಡಿಂಗ್ ಹುಣಸೆಹಣ್ಣು. ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ಹಾಕೋಬೇಕು ಮತ್ತು ಜಾಸ್ತಿ ಟೊಮೆಟೊ ಹಾಕೋಬೇಕು. ಸೊ ಹೀಗೆ ರುಬ್ಬಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿಗಿಂತ ಈ ಥರ ಜಜ್ಜಿ ಮಾಡಿದ್ರೆ ತುಂಬ ಚೆನ್ನಾಗಿರತ್ತಂತೆ. ಇದು ನಮ್ಮ ಅತ್ತೆ ಮಾಡ್ತಾ ಇರೋ ಸಾಂಬಾರು, ತುಂಬ ಚೆನ್ನಾಗಿರತ್ತೆ. ಸೊ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕಿ, ಸಾಸಿವೆ ಎಲ್ಲ ಚಟಪಟ ಅಂತ ಅಂದಮೇಲೆ ಈ ಜಜ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಈ ಮಸಾಲೆ ಹಾಕ್ಸ್ಕೊಂಡಿರೋದನ್ನ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕಿ ಮತ್ತು ಎಷ್ಟು ಬೇಕು ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸೊ ಅದು ಕುದೀತಾ ಇರಬೇಕಾದ್ರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಸೊ ಅದೆಲ್ಲ ಸಾಂಬಾರು ಚೆನ್ನಾಗಿ ಬೆಂದಾದಮೇಲೆ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಮೀನನ್ನ ಒಂದೊಂದೇ ನಿಧಾನಕ್ಕೆ ಕುದೀತಾ ಇರೋ ಸಾಂಬಾರು ಒಳಗಡೆ ಬಿಡಬೇಕು. ಸೊ ಬಿಟ್ಟು ಒಂದು 5-10 ನಿಮಿಷ ಸಾಂಬಾರನ್ನ ಲೋ ಫ್ಲೇಮ್ ಮಾಡಿ ಬೇಯಿಸಬೇಕು. ಫಿಶ್ ತುಂಬ ಬೇಗ ಬೇಯೋದ್ರಿಂದ ಹೈ ಫ್ಲೇಮಲ್ಲಿ ಮಾಡಿಬಿಟ್ಟು ಬೇಯಿಸಿದ್ರೆ ರುಚಿನೂ ಹಿಡಿಯಲ್ಲ. ಫಿಶ್ ಒಳಗೆ ಉಪ್ಪು ಖಾರ ಹುಳಿ ಹಿಡಿಯೋದಕ್ಕೂ ಸ್ವಲ್ಪ ಸರಿಯಾಗಲ್ಲ, ಆಮೇಲೆ ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ ಮಾಡಿ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸಬೇಕು. ಸೊ ಫಿಶ್ ಹಾಕ್ತಿದ್ದಂಗೆ ಸಾಂಬಾರ್ದು ತಿಕ್ನೆಸ್ಸೇ ಚೇಂಜ್ ಆಗುತ್ತೆ ಆ್ಯಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಮೈಸೂರು ಕಡೆ ಮಾಡೋ ಅಂಥದ್ದು. ಇನ್ಫ್ಯಾಕ್ಟ್ ಶೀತ ಜ್ವರ ಎಲ್ಲ ಬಂದಾಗ ಮೀನು ಸಾರನ್ನ ಸ್ಪೆಷಲಾಗಿ ಮಾಡ್ಕೊಂಡು ತಿಂತಾರೆ. ಯಾಕೆ ಅಂತಂದರೆ ಬೇರೆ ಯಾವುದೂ ರುಚಿಯಷ್ಟು ಹಿಡಿಯಲ್ಲ. ಇದಾದರೆ ಉಪ್ಪು ಖಾರ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆ್ಯಂಡ್ ಚೆನ್ನಾಗಾಗುತ್ತೆ ಅಂತ ಕೂಡ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮುದ್ದೆ, ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ಆ್ಯಂಡ್ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ. ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಹೀಗೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವತು. ಥ್ಯಾಂಕ್ ಯು.